ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ನಗರದ ಅಡ್ವೊಕೇಟ್ ಕಾಲೋನಿಯಲ್ಲಿರುವ ಮಹಾಲಕ್ಷ್ಮಿ ದೇವಿಯ ಕಟ್ಟಡ ನಿರ್ಮಾಣ ಕಾಮಗಾರಿ ಇನ್ನು ಕೆಲವೇ ದಿನಗಳಲ್ಲಿ ಸಂಪೂರ್ಣ ಆಗಲಿದ್ದು, ಫೆಬ್ರವರಿ 13, 14 ಮತ್ತು 15ರಂದು ಈ ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಾಗೂ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಲಕ್ಷ್ಮಿ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷರಾದ ಮಂಜುನಾಥ ಜೇವರ್ಗಿ ಅವರು ತಿಳಿಸಿದ್ದಾರೆ. ನಗರದಲ್ಲಿ ನಮ್ಮ RJ32 ಕನ್ನಡ ಟಿವಿಯವರ ಜೊತೆ ಮಾತನಾಡಿದ ಅವರು, ಈಗಾಗಲೇ ಫೆಬ್ರವರಿ 13ರಿಂದ 15ರವರೆಗೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಲಾಗುವುದು. ಈಗಾಗಲೇ ಎಲ್ಲ ಟ್ರಸ್ಟಿಗಳು ಸಭೆ ಸೇರಿ ಇದರ ಬಗ್ಗೆ ಸಂಪೂರ್ಣವಾದ ಒಪ್ಪಿಗೆಯನ್ನು ಪಡೆದಿದ್ದು 3 ದಿನಗಳ ಕಾಲ ವೈಭವಪೂರಿತವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಅದೇ ರೀತಿಯಾಗಿ ದೇವಸ್ಥಾನದ ಪಕ್ಕದಲ್ಲಿರುವ ಬಾವಿಯ ಕಾಮಗಾರಿ ಕೂಡ ಮಾಡಿದ್ದು ಸಂಪೂರ್ಣವಾಗಿ ಸುವ್ಯವಸ್ಥವಾಗಿ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮ ಮಾಡಲಾಗುವುದು ಎಂದು ತಿಳಿಸಿದರು. ಅಡ್ವೊಕೇಟ್ ಕಾಲೋನಿಯ ಸಮಸ್ತ ಭಕ್ತಾದಿಗಳು ಸೇರಿ ಏನು ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಕೊಲ್ಲಾಪುರ ಮಾಡೆಲ್ನಲ್ಲಿ ಕಟ್ಟಬೇಕಂತ ಹೇಳಿ ನಿರ್ಧಾರ ಮಾಡಿದ್ದೀವಿ. ಅದು ಇವತ್ತು ಕನಸು ನನಸಾಗಿದೆ ಅಂತ ಹೇಳ್ಬೋದು. ಸುಮಾರು 160 ವರ್ಷಗಳಿಗಿಂತಲೂ ಹಳೆಯದಾದಂಥ ಈ ಮಹಾಲಕ್ಷ್ಮಿ ದೇವಸ್ಥಾನದ ಪುನರುಜ್ಜೀವನ ಇವತ್ತಾಗ್ತಾಯಿದೆ. ನಾವು ಕೇವಲ 7 ತಿಂಗಳಲ್ಲಿ ಈ ಕಟ್ಟಡದ ಕಾರ್ಯವನ್ನು ಮುಗಿಸ್ತಾ ಇದ್ದೀವಿ. ಬರುವಂಥ ಫೆಬ್ರವರಿ 13, 14, 15ನೇ ತಾರೀಕಿನಿಂದ ಇದರ ಪ್ರಾಣ ಪ್ರತಿಷ್ಠಾಪನೆ ಮತ್ತು ದೇವಸ್ಥಾನದ ಲೋಕಾರ್ಪಣೆ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಿದ್ದಾಗಿದೆ. ಅದರ ಪೂರ್ವಭಾವಿ ಸಭೆಯಾಗಿ ಇವತ್ತು ಎಲ್ಲ ಸದ್ಭಕ್ತರನ್ನು ಈ ಕಾರ್ಯಕ್ರಮದಲ್ಲಿ ಸೇರಿಸಿಕೊಂಡು ಅವರ ವಿಚಾರಗಳನ್ನು ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕಾಗಿ ನಾವು ಇವತ್ತು ಇಲ್ಲೆಲ್ಲ ಸೇರಿದ್ದೀವಿ. ಇದರ ಜೊತೆಗೆ ಮುಖ್ಯವಾಗಿ ನಾವು ಮಾಡಿದಂಥ ಇನ್ನೊಂದು ಕಾರ್ಯ ಅಂತಂದರೆ ಈ ಗುಡಿಯ ಹತ್ತಿರ ಇರುವಂಥ ಬಾವಿಯ ಕಟ್ಟಡ ನಿರ್ಮಾಣ ಮಾಡಿದ್ದು. ಇದು ಒಂದು ಹಾಳು ಬಿದ್ದಂಥ ಬಾವಿಯಾಗಿತ್ತು. ಇದರಲ್ಲಿ ನೀರು ಈ ರೋಡಿಗೆ ಹೋಗುವವರು ಮೂಗು ಮುಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಅಂಥ ಬಾವಿಯನ್ನು ಪುನರುಜ್ಜೀವನ ಮಾಡಿಸಿ ಇವತ್ತು ಒಂದು ಒಳ್ಳೆಯ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಇದರಲ್ಲಿ ನಾವು ಅದನ್ನು ಕೂಡ ತಮಗೆ ತೋರಿಸಲಿಕ್ಕೆ ಬಯಸ್ತೀವಿ. ದುಡ್ಡು ನಮಗೆ ಖರ್ಚು ಆಗ್ತಾಯಿದೆ, ಇಲ್ಲ ಅಂತಲ್ಲ. ಇದಕ್ಕಾಗಿ ಕಾರ್ಪೊರೇಷನ್ ಮೊರೆ ಹೊಕ್ಕಿದ್ವಿ ನಾವು. ಆದರೆ ಅವರು ಸ್ಪಂದಿಸದೇ ಇರೋದ ಕಾರಣದಿಂದ ನಾವು ಇವತ್ತು ಸ್ವಂತ ಖರ್ಚಿನಿಂದ, ಇದಕ್ಕೆ ಯಾವುದೇ ಸರ್ಕಾರದ ದೇಣಿಗೆ ಬಂದಿಲ್ಲ, ಆದರೂ ಕೂಡ ಕಾಲನಿಯ ನಿವಾಸಿಗಳೆಲ್ಲ ಸೇರಿ ಸದ್ಭಕ್ತರಿಂದ ಬಂದಂಥ ದೇಣಿಗೆಯಿಂದ ಈ ಒಂದು ಬಾವಿಯನ್ನು ನಿರ್ಮಾಣ ಮಾಡಿದ್ದೀವಿ. ಗುಡಿಯ ಕಟ್ಟಡದ ಜೊತೆಗೆ ಬಾವಿ ನಿರ್ಮಾಣ ಎರಡನ್ನೂ ಕೂಡ ಶಾಂತಿ ಸ್ಥಾಪನೆ ಇದೇ 13, 14, 15ರಂದು ನೆರವೇರಲಿದೆ. 3 ದಿನಗಳ ಈ ಪೂಜೆ ಕಾರ್ಯಕ್ರಮದ ಜೊತೆಗೆ ವೇದಿಕೆ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ವೇದಿಕೆ ಕಾರ್ಯಕ್ರಮ ಮೊದಲನೇ ದಿನದಲ್ಲಿ ಎಲ್ಲ ಗುರುಗಳನ್ನು ಆಹ್ವಾನಿಸಿ ಅವರ ಆಶೀರ್ವಚನ ಪಡೆಯುವ ಒಂದು ಉದ್ದೇಶ ಹೊಂದಿದ್ದಾಗಿದೆ. ಕೊಪ್ಪಳದ ಗವಿಸಿದ್ದೇಶ್ವರ ಗುರೂಜಿಯವರು, ನಮ್ಮ ಮುತ್ಯಾನ್ ಬಬ್ಲಾದ್ನ ಶ್ರೀಗಳು, ಗುರುಪಾದ ಶ್ರೀ ಸ್ವಾಮಿಗಳು ಹಾಗೂ ಬಡದಾಳದ ಶ್ರೀಗಳು ಮತ್ತು ಬೋಸ್ಗಾ ಗೋಳಾಕೇದ ಚನ್ನವೀರ ಶಾಸ್ತ್ರಿಗಳು, ಹೊನ್ನಕಿರಣಿಗೆಯ ಚಂದ್ರಗುಂಡ ಶಾಸ್ತ್ರಿಗಳ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಪ್ರಥಮ ದಿನದಲ್ಲಿ ಉದ್ಘಾಟನೆಯನ್ನು ಮಾಡಬೇಕಂತ ಇದ್ದೀವಿ. ಅದು 13ನೇ ಫೆಬ್ರವರಿ 2026. 2ನೇ ದಿನದಲ್ಲಿ ಇದು ವಕೀಲರ ಕಾಲನಿಯಾಗಿರೋದ್ರಿಂದ ಸಾಕಷ್ಟು ವಕೀಲರು ಈ ಕಾಲನಿಯಲ್ಲಿದ್ದಾರೆ. ಅವರೆಲ್ಲ ಸೇವೆ ಸಲ್ಲಿಸಿ ನಿವೃತ್ತಿ ಅನ್ನುವಂಥದ್ದು ವಕೀಲರಿಗೆ ಇಲ್ಲ. ಸುಮಾರು 50 ವರ್ಷಗಳ ಸೇವೆ ಸಲ್ಲಿಸಿದಂಥ ಎಲ್ಲ ನ್ಯಾಯಮೂರ್ತಿಗಳನ್ನು ಕರೆಸಿ, ನ್ಯಾಯಾಧೀಶರನ್ನು ಕರೆಸಿ ನಾವು ಸನ್ಮಾನ ಮಾಡುವಂಥ ಒಂದು ಉದ್ದೇಶವನ್ನು ನಾವು ಹೊಂದಿದ್ದೇವೆ. ಅದು 2ನೇ ದಿನದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಹೈಕೋರ್ಟ್ನ ಶ್ರೀಶಾನಂದ
ಶ್ರೀಶಾನಂದ ಗುರುಗಳನ್ನು ಕೂಡ ಕರೆಸ್ತಾ ಇದ್ದೀವಿ. ಅವ್ರ ಜೊತೆಗೆ ಬಾಲವಾಗ್ಮಿ ತಾವೆಲ್ಲ ಕೇಳಿದ್ದೀರಿ, ಹರಿಕಾ ಮಂಜುನಾಥನವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇದು 2ನೇ ದಿನದ ಕಾರ್ಯಕ್ರಮ ಅಂದರೆ 14 ಫೆಬ್ರವರಿ. 3ನೇ ದಿನದ ಕಾರ್ಯಕ್ರಮ ರಂಜಿಸುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ, ಅಂದರೆ ನಗೆ ಹಬ್ಬ ಅಂಥೇಳಿ. ಯಾಕಂದರೆ ಅವತ್ತು ಮಹಾಶಿವರಾತ್ರಿ, ನಮ್ಮ ಕಾರ್ಯಕ್ರಮದ ಪ್ರಾಣ ಪ್ರತಿಷ್ಠಾಪನೆ ಕೊನೆಗೊಳ್ಳುವಂಥ ಒಂದು ದಿನ. ಅದಕ್ಕಾಗಿ ಎಲ್ಲರೂ ರಂಜಿಸಲಿ ಅನ್ನೋ ಒಂದು ಉದ್ದೇಶದಿಂದ ಮನೋರಂಜನೆ ನೀಡುವ ಕಾರ್ಯಕ್ರಮವನ್ನು 15ನೇ ತಾರೀಕು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ನಾವು ಕೇಳಿಕೊಳ್ಳೋದೇನೆಂದರೆ, ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಆಗಮಿಸಿ ತಾಯಿಯ ಕೃಪಾಶೀರ್ವಾದವನ್ನು ಪಡಿಬೇಕು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಾನು ಮಂಜುನಾಥ್ ಜೇವರ್ಗಿ, ಮಹಾಲಕ್ಷ್ಮಿ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷ, ಅಡ್ವೊಕೇಟ್ ಕಾಲನಿ, ಕಲಬುರಗಿ. GS ಬಿರಾದರ್ ಅಡ್ವೊಕೇಟ್ ಅಂತ ಈ ಗುಡಿಯ ಸಂಘದ ಅಧ್ಯಕ್ಷನಾಗಿ, ಗೌರವ ಅಧ್ಯಕ್ಷನಾಗಿ ಇದ್ದೇನೆ. ಈಗಾಗಲೇ ಮಂಜುನಾಥ್ ನಮ್ಮ ಪ್ರೆಸಿಡೆಂಟ್ ಅವರು ಎಲ್ಲನೂ ತಿಳಿಸ್ಕೊಟ್ಟಿದ್ದಾರೆ. ಅವರ ಕಾರ್ಯವನ್ನು ಹೋಗೊಟ್ಟು ತಾವೆಲ್ಲರೂ ಬರ್ತೀರಿ ಅಂತ ಭರವಸೆ ಇದೆ ನಮಗೆ. ತಾವೆಲ್ಲರೂ ಈ ಫಂಕ್ಷನ್ ಬಂದು ಸಕ್ಸಸ್ ಮಾಡಬೇಕನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ನೀವು ಮಾಡ್ತೀರಿ ಅನ್ನೋ ನಂಬಿ ತಮ್ಮನ್ನೆಲ್ಲರೂ ಅನ್ವಯಿಸ್ತಿದ್ದೇವೆ. ನನ್ನ ಹೆಸರು ಲಿಂಗರಾಜ್ ಎಸ್ ಮಹಾಗಾಂವ್, ವಕೀಲರ ಕಾಲನಿ, ಗುಲ್ಬರ್ಗ. ನಾವೆಲ್ಲರೂ ಕೂಡಿ ವಕೀಲರ ಕಾಲನಿಯಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಎಲ್ಲರಿಂದ ದೇಣಿಗೆ ತಗೊಂಡು ಒಂದು ದೇವಸ್ಥಾನ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಎಲ್ಲರೂ ಮಾಡಿದ್ದೆವು. ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರಂತೂ 24/7 ಕೆಲಸ ನಡೆಸಿದ್ದಾರೆ. ಅವ್ರದ್ದು ಬ್ರದರ್ ನಮ್ಮ ಭಾಳ ಬೇಕಾದವರು ನಮ್ಮವರೇ ಅಶೋಕ್ ಅವರು ಭಯಂಕರ ಕೆಲಸ ಮಾಡ್ತಾಯಿದ್ದಾರೆ. ನಾವು ಕೂಡ ಎಲ್ಲರೂ ಸಹಕಾರ, ಎಲ್ಲ ಪದಾಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲರೂ ಇಂದ ಫಂಡ್ ನಾವು ಕಲೆಕ್ಷನ್ ಮಾಡೀವಿ. ಎಲ್ಲ ಭಕ್ತರು ನಮಗೆ ಯಾರೂ ಇಲ್ಲ ಅಂದಿಲ್ಲ, ಒಬ್ಬಿಬ್ಬರು ಎಲ್ಲರೂ ಅಂತಿರ್ತಾರೆ. ಆದರೆ 99% ನಮಗೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ತಾವಿಗೆ ಮನಪೂರ್ವಕ ವಿನಂತಿ ಏನಂದರೆ, ಎಲ್ಲರೂ ಕೂಡಿ ಅವತ್ತಿನ ದಿವಸ 13, 14, 15 3 ದಿವಸ ದೊಡ್ಡ ಪ್ರೋಗ್ರಾಮ್ ಇದೆ. ಎಲ್ಲ ಭಕ್ತಾದಿಗಳು ಬಂದು ಮಹಾಲಕ್ಷ್ಮಿ ಆಶೀರ್ವಾದ ತೊಗೋಬೇಕಂತೇಳಿ ತಮ್ಮೆಲ್ಲರಿಗೆ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಅಡ್ವೊಕೇಟ್ ಕಾಲೋನಿಯ ನಿವಾಸಿಗಳು ಮತ್ತು ಮಹಾಲಕ್ಷ್ಮಿ ದೇವಸ್ಥಾನದ ಟ್ರಸ್ಟಿಗಳು ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.